ಲೇ ಲೇ ಸರಸ್ವತಿ, ಅವಳು ಅಂದ್ರೆ ಅನ್ಕೊಂತಾಳೆ ಬಿಡ. ಇದು ನಮ್ಮ ಅಪ್ಪಂದು ಮನೆ, ಅವರಪ್ಪಂದೇನಾ? ನಮ್ಮ ಅಪ್ಪನ ಕರ್ಸಿರೋದು ಮನೆ, ನಾವಿಲ್ಲೇ ಇರೋಣ. ಅವಳಿಗ ಮದುವೆ ಮಾಡ್ಕೊಟ್ಬಿಟ್ಟಿದ್ದೀರಿ, ಅವಳಿಗಿಲ್ಲೇನು ಅಧಿಕಾರ ಇಲ್ಲ. ಅವಳೆಲ್ಲ ನಾ ಬಡ್ಕೊಂಡು ಸತ್ಕೊಂಡ್ಲಿ ಬಿಡು. ನಾನು ನೀನು ಅಂತ್ಯಾಕ್ಷರಿ ಆಡೋಣೇನೆ, ನಂಗೂ ನಿದ್ದೆ ಬರ್ತಾ ಇಲ್ಲ. ದೂರದಿಂದ ಬಂದಂತ ತುಂದಾಡೋಂಗ ಜನ ನಾ ಹೇಳೆ. ಏನ್ ಕಡು ತಡುನೆ? ರಾಮಾಚಾರ್ಯ ಆಡುವ ಲಾಲಿ ಆಡು ಕೇಳವ ವಾ. ಸರಸ್ವತಿ ಅತ್ತೆ, ಇಲ್ಲಿಂದ ಎತ್ತೋತಿ ಇಲ್ಲ ಅತ್ತೆ ನೀನು. ಎದ್ದೇಳಪ್ಪ ಮೇಲಕ್ಕೆ. ಏಯ್ ಹೋಗೆ. ಏನದು ಶಬ್ದ? ಲೇ ಇವಳು ಏನನ ಅಕ್ರಮ ಸಂಬಂಧ ಇಕ್ಕೊಂಬಿಟ್ಟೋಳೆ ಹೆಂಗೆ? ನಾವು ಯಾರು ಇಲ್ದಿದ್ದಾಗ ಬೇರೆಯವ್ರನ್ನ ಕಚ್ಕೊಳ್ಳೋದು. ಅದೇ ಇವಾಗ ಮೊನ್ನೆ ಸುನೀತೆ ಸಾಯಂಕಾಲ ಹಂಗೆ ಮಾಡವಳೆ, ಜಾನು ಬಾಕ್ಲಾಕ್ಬಿಟ್ಟವಳೆ. ಆಮೇಲೆ ನಾವು ಹೋಗಿ ಅವ್ರಿಬ್ರು ಚೆನ್ನಾಗಿ ಒಯ್ದಾಕ್ಬಿಟ್ಟು ಬಂದ್ರೆ. ಏನ್ ಮಾತುಗಳಂತ ಮಾತಾಡ್ತಾ ಇದೀಯಾ? ಮತ್ತೆ ಏನದು ಶಬ್ದ ಒಳಗ? ಆವಾಗಿಂದ ನಾವು ಇಲ್ಲಿದ್ದೆ ಹೋಗು ಹೋಗು ಅಂತ ಹೇಳ್ತಾ ಇದೆಯಲ್ಲ ನೀನು. ಏನ್ ಶಬ್ದ? ಏನೋ ಮಗು ಹತ್ರ ನೀರು ಕುಟ್ಬಿಟ್ಟು ಗೆಳ ಸಿಕ್ಕಿದ್ನಿ. ಅದೇನೋ ಮಗು ಈ ಕಡೆಗೆ ತಿಕ್ಕೊಂಡು ಕೆಳಕ್ ಬಿತ್ತೈತೇನೋ ಗೆಳಸು. ಇಡ್ಬೋದು ಇರ್ಬೋದು. ತೋರ್ತರಿಕೆ ನಾನು ಬಂದಿದ್ದ ಕೆಲಸ ಆಗಂಗಿಲ್ಲೇ. ಏನು ಮಾಡೋದು ಇವಾಗ? ಯಾವ ಕೆಲಸನೂ ಆಗ್ತಾ ಇಲ್ಲ. ನಾವು ಏನು ಕೆಲಸ ಮುಟ್ಟಿದ್ರಿ ಎಲ್ಲ ಎಡವಟ್ಟುಗಳಾಗ್ತಾವಲ್ಲ. ರಾಮಣ್ಣನ ಸಾಯಿಸುವಂಥ ದುಡ್ಡು ಕೊಟ್ಟರೆ ಅವರು ರಾಮಣ್ಣನ ಸಾಯಿಸಿಲ್ಲ. ದುಡ್ಡಿಗೆ ದುಡ್ಡು ಹೋಯ್ತು, ಈ ಕಡೆ ರಾಮಣ್ಣು ಬಂದ್ಬಿಟ್ಟ, ಅದು ಕೈ ಇರಲಿಲ್ಲ. ಇವಾಗ ಇಲ್ಲೇನೋ ಒಂದು ಸ್ವಲ್ಪ ಸಿಕ್ಕಿ ತೋರಿಸ್ಕೊಂಡು ಹೋಗೋಣ ಅಂದರೆ ಇವ್ರು ಯಾರೋ ಬಂದು ಒಪ್ಪಿಸ್ಕೊಂಡ್ರು. ಏನು ಮಾಡೋದು? ಸರಸ್ವತಿ ಅತ್ತೆ ಅಷ್ಟೇ. ಸರಸ್ವತಿ, ಒಳಗೆ ಯಾರೋ ಅವ್ರೆ, ನಡಿಯೇ. ಇಲ್ಲಿಂದ ಎದ್ದೋತಿರ್ಲಿಲ್ಲ ಇಬ್ರುನ. ಯಾರೇ ಒಳಗಿರೋದು? ಯಾರು ಒಳಗಿರೋದು? ಕಂತಡಿ ಮುಂದೆ ಎಂತ ಮಾತಾಡಿದ್ಯಾ? ಮನೆಗೆ ಯಾರು ಇಲ್ಲ ಅಂತ ಅಂದ್ಬಿಟ್ಟು ಯಾನ ಕಗಮನ್ ಮನೆ ಇಕ್ಕನಿದ್ದೇನೆ. ಕಷ್ಟ ಸುಖ ಮಾತಾಡಕ ಕಸಿತಾಳೆ ಸರಸ್ವತಿ. ಅದಕ್ಕೆ ನಮ್ಮನ್ನ ಹೋಗು 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 ಅಂತವಳೆ. ಕಲ್ ಮುಂದೆ ತಿತ್ತಾನ ಇವಳು. ಕಲ್ ಮುಂದೆ ಇವಳೇನು ಕಡಿಮೆ ಆದವಳಲ್ಲ ಇವಳು. ಓಹೋ, ಏನಕ್ಕ ನೀನ್ ಬಂದಿರೋದು? ಏನಕ್ಕ ಬಂದಿರೋದು? ನಾನೇನ ಹೊಡ್ತಿದ್ದಿ ಅಂದ್ರೆ ಈ ಮಗುನ ಇಲ್ಲೇ ಕತ್ತಿಸ್ಬಿಡ್ತೀನಿ. ನೀನು ಆ ಮಗುನ ಕತ್ತಿಸ್ಕೊಬಿಟ್ಟೆ, ನಾನು ಇಲ್ಲಿ ಕತ್ತಿಸ್ತೀನಿ ನಿನ್ನ. ಏನಕ್ಕ ಬಂದಿರೋದು ನಮ್ಮ ಮನೆ ಒಳಕ್ಕ? ಏನ ಕೆಲಸ ಇಲ್ಲ ನಿಂಕ? ಏನಕ್ಕ ಬಂದಿರೋದು? ಅಪ್ಪ ಕಳ್ತನ ಮಾಡಕ್ಕ ಬಂದವನಂತೆ. ತಾತನ ರೂಮ್ ತೋರ್ಸೋನು. ಅಷ್ಟೊತ್ಕ ನೀವು ಬಂದ್ಬಿಟ್ರೆ ಮಗುನ ಎತ್ಕೊಂಡೋಗಿ ಅವ್ರನ್ನ ಕಳ್ಸು ಇಲ್ಲ ಅಂತಂದ್ರೆ ನಿನ್ ಮಗುನ ಕತ್ತಿಸ್ತೀನಿ ಅಂತ ಹೇಳಿದ್ನು. ಅದಕ್ಕೆ ನಾನು ನಿಮ್ಮನ್ನ ಹೋಗು ಹೋಗು ಅಂದಿತ್ತು. ಅವ್ರು ಕೇಳಿದ್ರೆ ಮಗು ಕತ್ತಿಸ್ತೀನಿ ಅಂತ ಹೇಳ್ದ. ಮಾತಾಡ ಲೇ ಭರತ, ಮಾತಾಡೋ. ಏನ್ ಮಾತಾಡೋದು? ನಮ್ಮ ಅಣ್ಣನ ಸಾಯಿಸ್ತೀನಿ ಅಂತ ಹೇಳ್ಬಿಟ್ಟು 2 ಲಕ್ಷ ದುಡ್ಡು ಇಸ್ಕೊಂಡಿರ್ತಾನೆ ನೀವು. ಎಲ್ಲಿ 2 ಲಕ್ಷ ದುಡ್ಡು? ನಿಮ್ಗೆ ಯಾಕೆ ಕೊಡಬೇಕು 2 ಲಕ್ಷ ದುಡ್ಡು? ನಮ್ಗೆ ಕೊಡಬೇಕು ಅನ್ಸಿದ್ರೆ ರಾಮನಿಗೆ ಕೊಡ್ತೀರಿ, ನಿಮ್ಗೆ ಯಾಕೆ ಕೊಡಬೇಕು? ಏನಕ್ಕ ನೀನು ಇಷ್ಟೊತ್ತು ನಮ್ಮ ಮನೆಗೆ ಬಂದಿರೋದು? ನೋಡು, ಒಳ್ಳೆ ಮಾತಾಗಿ ಹೇಳ್ತಾ ಇದ್ದೀನಿ. ನಿಮ್ಮ ಮನೆಗೆ ಎಷ್ಟು ದುಡ್ಡು ಅದ ಅಷ್ಟು ದುಡ್ಡು ಒಡವೆ ಎಲ್ಲ ನನಗೆ ಕೊಟ್ಟರೆ ಸರಿ, ಇಲ್ಲ ಅಂತಂದ್ರೆ ಎಲ್ಲಾರನ್ನೂ ಸಾಯಿಸ್ಬಿಟ್ಟು ಹೊರಟೋಗ್ಬಿಡ್ತೀನಿ. ಅಲ್ಲಲ್ಲ ನಮ್ಮ ಮಗನೇ, ನಮ್ಮನ್ನ ಸಾಯಿಸ್ತೀಯ ನೀನು? ನಮ್ಮನೇನು ಕುರಿಗಳನ್ನ ಕಂಡಿದ್ದೀನಲ್ಲ. ಕಣ ನೀನು ಹಿಂಗೆ ಹೊಡೆಯೋದಂದ್ರೆ ನಾನು ಅಷ್ಟೇನ ಸುಮ್ಮನೆ ಇರಲ್ಲ. ಸರಸ್ವತಿ, ಇನ್ನ ಸರಿಯಾಗಿ ಹೇಳ್ತೀನಿ. ಡಿಶುಮ್ ನಾವು ನೋಡಿ, ನಾನು ಸುಮ್ಮನೆ ಇರೋನಲ್ಲ. ಏನ್ ಮಾಡ್ತೀಯಾ? ನಮ್ಮ ಮನೆಗೆ ಕಳ್ತನ ಮಾಡಕ್ ಬಂದಿದ್ಯಾ? ಲೇ, ನಮ್ಮ ಮನೆಗೆ ಕಳ್ತನ ಮಾಡಕ್ ಬಂದ ನನ್ನ ಮಗನೂ ಉಳ್ಕೊಂಡಿಲ್ಲ. ಲೇ ಸರಸ್ವತಿ, ಅಕ್ಕ ಎತ್ಕೊಂಬೋಗಲೇ. ಶಿಲ್ತಾನೆ ಅಕ್ಕ ಎತ್ಕೊಂಬೋಗು. ಇವನ್ನ ಕಟ್ಟಾಕೊಂಡು ಹೋಗೋ. ಬೆಳಗ್ಗೆ ಪೊಲೀಸವ್ರಿಗೆ ಇಟ್ಕೊಂಡ ಹೋಗೋ. ನನ್ನ ಪೊಲೀಸವ್ರಿಗೆ ಇಟ್ಕೊಡ್ತೀರಾ ನೀವು? ಹೂನಾ, ಇಟ್ಕೊಡ್ತೀರಾ? ಸರಸ್ವತಿ ಇಟ್ಕೊಳ್ಳೆ, ದುಡ್ಡು ಕೂದ್ಲು ಇಟ್ಕೊಳ್ಳೆ. ಅವ್ನ್ಗ ಹೆಂಗ ಉದ್ಗ ಬಿಟ್ಟು ಅವ್ನ ಕೂದ್ಲು ಇಟ್ಕ. ಬೆಳಗ್ಗೆ ಹೋಗಿ ಪೊಲೀಸವ್ರನ್ನ ಕರ್ಕೊಂಬರ್ತೀನಿ. ಬಾ ಇಟ್ಕೊಂಬ. ಮಗುನ್ ಸಾಯಿಸ್ತೀನಿ ಅಂತ ನಾನ್ಕೆ ಬೆದರ್ಸ್ತೀಯಾ? ಏಯ್ ಬಿಡಿಸ್ ನೋಡೆ, ಎಲ್ಲಾರನ್ನೂ ಸಾಯಿಸ್ತೀನಿ. ಕಟ್ಟಾಕ್ಬಿಟ್ಟು ನಿಮ್ಗೆ ರೋಪ್ ಹಾಕ್ತಾ ಇರೋದಲ್ಲ, ಬಿಚ್ಚಿಬಿಟ್ಟು ಆಮೇಲೆ ರೋಪ್ ಹಾಕ್ರಿ. ಲೇ ನಿಂತ್ಕೊಳ. ಅಲ್ಲೇ ನಿನ್ನಂತ ಬಚ್ಚಾಗ್ಲಿ ಎಷ್ಟು ಚೆಂದ ನೋಡಿಲ್ಲ. ನಿಂತ್ಕೊಳ. ಹೌ ನಿಂತ್ಕೊಳಮ್ಮ. ಲೇ ಬೆಳಕಾಗ್ಲಿ ರಸ್ತೆ ತಡ್ಕೊಳ. ನಿಂಗೆ ಏನು ಮಾಡಬೇಕು ಅಂತ ಗೊತ್ತು ನಂಗ, ಮಾಡ್ತೀನಿ. ನಿನ್ನ ನಾ ಪೊಲೀಸವ್ರಿಗೆ ನಾನು ಇಟ್ಕೊಟ್ಟಿಲ್ಲ ಅಂತಂದ್ರೆ ಅವಾಗ ಕೇಳ. ಕಳ್ಳತನಕ್ಕೆ ಬಂದಿದ್ಯಾ ನಮ್ಮ ಲಪ್ಪನವ್ರ ಮನೆಗ? ಎಷ್ಟು ಧೈರ್ಯ ಇದ್ದೀರ ನೀನು ಕಳ್ಳತನಕ್ಕೆ ಬಚ್ಚೆ ನಮ್ಮ ಮನೆಗ? ಏನ್ ನಿಮ್ಮ ಮನೆಗೆ ಧೈರ್ಯ ಇದ್ರೇನೆ ಬರ್ಬೇಕಾ? ಹೂನಾ, ಧೈರ್ಯ ಇರ್ಬೇಕು. ಅಮ್ಮ, ಅಯ್ಯೋ ಬಾರೆ ತಾಡುನಿ ಬಾ. ಅಮ್ಮ ಇದೇನಮ್ಮ, ಯಾರಮ್ಮ ಇವನು? ಈಗ ಇವಳು ಅವಳ ಲತ್ತೆ ಇದ್ದಾನ. ಇವಳೇನು ಕರ್ಮ ತುಪಣಾತಿನ ಇವಳು.
ಇವಳು ಕಲ್ಲ ಮುಂದೆ ಇವಳು ಏನತ್ತೆ ಹಂಗ್ ಮಾತಾಡ್ತಾ ಇದೀಯಾ ಮುತ್ತಲೆ ಬಾಯಿಲೆ ನಾಳೆ ಮುತ್ತು ಬಾಯಿ ಕಲ್ಲ ಮುಂದೆ ಅಂತ ಕಂಬಂದು ನಾವು ಹೇಳಿದ್ದೀನಿ ತಾನೆ ತಾಂತಲ್ಲನೆ ಬಚ್ಚಿನ ಮನೆಗೆ ಅಮ್ಮ ಕಂಚಿನಿ ಹಾ ಅಂತ ಬೇರೆ 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 ಅನ್ನಿತು ಇವಾಗ ಇಲ್ಲಿದ ಎಲ್ಲ ತಣ್ಣಿ ಇಕ್ಕವಳೆ ಇವನ ಅವಳ ಕಲ್ಲನ್ ಬಂದು ಮನೆಗೆ ಕೇಳ್ಕೊಂಡವನೆ ಹೌದಾ ಯಾವೂರಪ್ಪ ನಿಂದು ಯಾವೂರನಾಗ್ಲಿ ನಿಂಕ್ಯಾಕ ಯಾವೂರಲ್ಲ ಇವನೇನು ಹೊಸಬ್ನೆಲ್ಲ ಕಾರುಣ್ಯ ಇವ್ ನಮ್ಗೆ ಗೊತ್ತಿರೋನೆ. ಯಾರ ಮಾವ ಇವನು ರಾಮಣ್ಣಿಲ್ಲ ರಾಮಣ್ಣ ತಮ್ಮನು. ಅಯ್ಯಯ್ಯೋ ರಾಮಣ್ಣ ತಮ್ಮನು ಹ್ಞೂ ಅಲ್ಲ ಈ ರಾಮಣ್ಣ ತಮ್ಮನ್ಗೇನ್ ಬಂತು ರೋಗ ಹೊತ್ಕೊಂಡು ಹೋಗೋದು ಇವನ ಕಲ್ತಾನಕ್ ಬಂದವ್ ನಮ್ಮನೆಗ ಏನೋ ಅವನ್ಕ ಬಂದಿರೋದು ಬರಬಾರ್ದು ರೋಗ ಬೆಳಗಾಗ್ಲಿ ತಡಿ ಪೊಲೀಸರು ಕಿಟ್ಕೊಡ್ತೀನಿ. ಹೇಯ್ ಏನಕ್ಕೂ ಬಂದಿದ್ ನಮ್ಮ ಮನೆಗೆ ನೀನು ಹಾ ನೋಡಂಗಿಲ್ಲ ಒಳ್ಳೆ ದೊಡ್ಡ ಕಣ್ಣಿದ್ದಂಗಿದ್ಯಾ ಕಟಿಂಗ್ ಮಾಡ್ಕೊಳಕ ದುಡ್ಡಿಲ್ಲ ನನಗ ಬೌ ಬಾಯ್ ಮುಚ್ಕೊಂಡು ಹೋಗಮ್ಮ ನೀನೇನು ನನ್ನನ್ನು ಮಾತಾಡ್ತೀಯಾ. ನಿಮ್ಮ ತಾತನು ನನ್ನ ಹತ್ರ 2 ಲಕ್ಷ ಇಸ್ಕೊಂಡವನೆ ನಮ್ಮ ಅಣ್ಣನ ಸಾಯಿಸ್ತೀನಿ ಅಂತ. 2 ಲಕ್ಷಕ್ಕೂ 2 ಲಕ್ಷನೂ ವಾಪಸ್ ಕೊಟ್ಟಿಲ್ಲ, ನಮ್ಮ ಅಣ್ಣನ ಪ್ರಾಣನೂ ತೆಗ್ದಿಲ್ಲ. ಇಂಥವ್ರನ್ನ ನಾವು ಸುಮ್ಮನೆ ಬಿಟ್ಬಿಡ್ಬೇಕಾ? ಹಾಂ ಲೈ ನೀನಂತವನು ಎಂಥ ಮನುಷ್ಯನ ನೀನು ಹಾಂ ನಿಮ್ಮ ಅಣ್ಣನ ಪ್ರಾಣನೇ ತೆಗಿಬೇಕು ಅಂತ ಹೋಗಿದ್ಯಲ್ಲ ನೀನು ಒಬ್ಬ ಮನುಷ್ಯನ. ನಿನ್ನ ಅವತ್ತೇ ನಮ್ಮ ತಾತನ ಮುಂಚೆ ಮಾಡಿದ್ರೆ ಪೊಲೀಸರು ಕಿಟ್ಕೊಡ್ತಾ ಇದ್ನು ನಿನ್ನ ಆಮೇಲೆ ನಿಮ್ಮ ಅಣ್ಣನ ನಿಮ್ಮ ಅಮ್ಮನ. ನಮ್ಮ ತಾತನು ಒಳ್ಳೆಯವನಾಗಷ್ಟಲ್ಲಿ ನಿಮ್ಮನ್ನೆಲ್ಲ ಸುಮ್ಮನೆ ಬಿಟ್ಟವನೆ. ಓ ನಿಮ್ಮ ತಾತನು ಸತ್ಯ ಹರಿಚಂದ್ರನ್ ಕೊನೆ ತುಂಡು. ಏಯ್ ಏನು ಸಮಾಚಾರ ಹಚ್ಕೊಂಡಿದ್ಯ ಅಂತ ಗಂಟ್ಲು ಕೊಯ್ದು ಬಿಡ್ತೀನಿ ನಿಧಾನವಾಗಿ ಮಾತಾಡೋ. ಏನು ಹಚ್ಕೊಂತ ಇದೆಯಾ ಏನು ನಿಮ್ಮ ಮನೆಗ್ನವ್ರು ಎಲ್ಲರೂ ರೌಡಿಗೆ ಅನ್ಕೊಂಬಿಟ್ಟಿದ್ದೀರೇನು? ಅನ್ಕೊಳ್ಳೋ ರೌಡಿಗ್ಲಿ ಅಂತ ಅನ್ಕೊಳ್ಳೋ ಕಿರ್ಚಿದಿ ಅಂದ್ರೆ ಗಂಟ್ಲು ಕೊಯ್ದು ಬಿಡ್ತೀನಿ ಹುಷಾರು. ಓಹೋ ನಮ್ಮ ತಾತನ ವಿಷಯ ಜೋರಾಗಿ ಮಾತಾಡಬೇಡ. ನಮ್ಮ ತಾತನ ವಿಷಯ ಮಾತಾಡ್ಬೇಕಂದ್ರೆ ನಿಧಾನವಾಗಿ ಮಾತಾಡಬೇಕು ಮವ. ಇವನ್ನ ಪೊಲೀಸರು ಕಿಟ್ಕೊಡ್ಬೇಕು ಮವ. ಇವನ್ನಂತೂ ಸುಮ್ಮನೆ ಬಿಡಬಾರ್ದು ಮವ. ಇವನ್ಯಾರು ಸುಮ್ಮನೆ ಬಿಡ್ತಾರೆ? ಪೊಲೀಸರು ಕಿಟ್ಕೊಡ್ತೀನಿ. ಬೆಳಕಾಗ್ಲಿ ಸಿಂಚುಗೆ ಫೋನ್ ಮಾಡ್ತೀನಿ. ನೋಡೋ ಒಳ್ಳೆ ಮಾತಾಗಿ ಹೇಳ್ತಾ ಇದ್ದೀನಿ, ನನ್ನ ಬಿಟ್ಟರೆ ಸರಿ ಹೋಯ್ತು. ಪೊಲೀಸ್ ಗೀಲೀಸ್ ಅಂತ ಹೋಗಿದ್ರಿ ಅಂದರೆ ನಿಮ್ಮ ಗ್ರಾಚಾರ ಬಿಡ್ತೀನಿ. ನೀವು ಒಬ್ಬೊಬ್ಬರನ್ನು ಎತ್ತು ಬಿಡ್ತೀನಿ. ಫಸ್ಟ್ ನೀನು ನೋಡ್ಕೊಳ್ಳಲ್ಲ ನೀನು ನೋಡ್ಕೊಳ ಒಬ್ಬೊಬ್ಬರನ್ನ ಎತ್ತಾನೆ ನಿಂತ್ಕೊಳ್ಳ ಬಾಯಿ ಮುಚ್ಕೊಂಡು. ಹಲೋ ಏನೋ ಮಾಡ್ತಾ ಇದೀಯಾ? ಕಳ್ಕಾಯಿ ತಿಂತಾ ಇದ್ದೀನಿ ಬೇಕೇನು ನಿಂಗ? ಇರ್ಲಿ ನಾಳೆ ಬಂದಾಗ ಕೊಡಿ ಅಂತೆ. ಮನೆ ಹತ್ರ ಹೆಂಗದ ವಾತಾವರಣ? ಏನು ತೊಂದ್ರೆ ಇಲ್ಲ ತಾನೆ? ವಾತಾವರಣ ಬಿಸಿ 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 ಹೊಡಿತಾ ಇದೆ, ಇರೋಕ್ಕಾಗ್ತಾ ಇಲ್ಲ. ಲೇ ನಾನು ಅದೆಲ್ಲ ಕೇಳಿದ್ದು ಏನು ತೊಂದರೆ ಇಲ್ಲ ತಾನೆ? ಮನೆ ಹತ್ರ ಆರಾಮಾಗಿದ್ದಿರ್ತಾನೆ. ನೀನ್ ಇದೆಯಲ್ಲ ನೀನು ಮುದುಕರ, ನೀನೇನ್ ಸಾಚವನಲ್ಲ ನೀನು. ಯಾಕ ಏನಾಯ್ತಾ? ರಾಮಣ್ಣ ತಮ್ಮನ್ ಬಂದವನ್ ನಮ್ಮನೆ ಕಲ್ತಾನ ಮಾಡಕ್ಕ ಹೋಗಿ ಯಾರು ರೂಪಾಗ ಮಂಚದ ಕೆಳಗೆ ಮುಚ್ಚಿಕೊಂಡಿದ್ನಿ ಎಳ್ಕೊಂಬನ್ನೆ. ಲೇ ತಿಕ್ಲ ನನ್ ಮಗನೇ ಏನೇನ ಮಾತಾಡ್ಬೇಡ. ಲೇ ಏನೇನ ಮಾತಾಡೋದಾಗ ಕಾರುಣ್ಯ ನಾನು ಚೈತನ್ಯ ಸರಸ್ವತಿ ಎಲ್ಲ ಅವನ್ನ ಹಿಡಿದು ಕಟ್ಟಾಕಿದ್ದೀನಿ. ಅಯ್ಯಯ್ಯೋ ದೊಡ್ಡವನ ಸಿಕ್ಕೋನ ಅವನ್ಗ 2 ಲಕ್ಷ ವಾಪಸ್ ಕೊಟ್ಟಿಲ್ಲಂತೆ ನಾವು. ಅದಕ್ಕೆ ಕಾಪಕ್ಕ ಬಂದು ಹಿಂಗ್ ಮಾಡಿದಂತೆ. ಲೇ ನಾನು ರಾಮಣ್ಣ ಕೊಟ್ಟಿದ್ದೀನಲ್ಲೇ 2 ಲಕ್ಷ. ಲೇ ಅವ್ನ್ ಕೇಳಲೇ. ಲೇ ಅವನವನ ಲೇ ಬರತ್ಕ ರಾಮಣ್ಣ ಕೊಟ್ಟವನಂತೆ ನಮ್ಮ ಅಪ್ಪನ 2 ಲಕ್ಷ. ಅದು ನಮ್ಮ ಅಮ್ಮಂದು ದುಡ್ಡು. ನಮ್ಮ ಅಮ್ಮನ ಕೈಲಿ ಕೊಡ್ಬೇಕಾಗಿತ್ತು, ನಮ್ಮ ಕೈಲಿ ಕೊಡ್ಬೇಕಾಗಿತ್ತು. ರಾಮಣ್ಣ ಕೈಲಿ ಯಾಕೆ ಕೊಟ್ನ? ಅದು ಅವ್ರ ಅಮ್ಮಂದಂತೆ ದುಡ್ಡು. ಲೇ ಅವ್ರ ಅಮ್ಮಂದ ಅವ್ರ ಅಪ್ಪಂದ ಅದೆಲ್ಲ ಕತೆ ಬೇಡ. ನಾನು 2 ಲಕ್ಷ ರಾಮಣ್ಣ ಕೈಲಿ ಕೊಟ್ಟಿದ್ದೀನಾ? ಲೇ ಅದೆಲ್ಲ ಕತೆ ಬೇಡ. ನಿಮ್ಮ ಅಮ್ಮಂದ ನಿಮ್ಮ ಅಪ್ಪಂದ ನಿಮ್ಮ ದುಡ್ಡು ರಾಮಣ್ಣ ಕೈಲಿ ಕೊಟ್ಟೈತೆ. ಅಲ್ಲ ಮನೆಗೆ ಏನಿದ್ರೆ ಅದೆಲ್ಲ ದೋಸ್ಕೊಂಡು ಹೋಗಂಗ ಅವನೇ ಇವನು. ಕಿಲಾಡಿ ನನ್ನ ಮಗನು ಇವನು. ಅಯ್ಯೋ ಕಟ್ಟಾಕಿ ಒಳ್ಳೆ ಕೆಲಸ ಮಾಡಿದ್ಯಾ ಬಿಡಪ್ಪ. ನೀನು ಬೋಲೆ ಬುದ್ಧಿವಂತನಲ್ಲೇ. ನಾನು ನಿನ್ನೇನು ಅನ್ಕೊಂಡಿದ್ನಿ? ನಾನಂದ್ರೆ ಏನು ಅನ್ಕೊಂಡಿದ್ಯಾ ನೀನು? ಏನ್ ನಾನೇನು ಸುಮ್ಮನೆ ಆದವನಂತ ಅನ್ಕೊಂಡಿದ್ಯೇನೋ? ಇಲ್ಲಪ್ಪ ನೀನು ಬುದ್ಧಿವಂತನಪ್ಪ. ನೀನು ಮುದ್ಕೊಂಡು ನನ್ನನ್ನು ಅಗ್ಗವಾಗಿ ನೋಡ್ತೀಯ ನೀನು? ಎಲ್ಲನೋ ಉಂಟಾ ನಿನ್ನ ಅಗ್ಗವಾಗಿ ನೋಡಕ್ಕಾಗ್ತದ? ನೀನು ಬುದ್ಧಿವಂತ ನೀನು. ಬೆಳಕಾಗ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ, ಪೊಲೀಸರು ಕಿಟ್ಕೊಡ್ತೀನಿ. ಬೇಡ 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 ಬೇಡ. ನಾನು ರಾಮಣ್ಣು ಒತ್ತುಟ್ಟೊತ್ತಡ ಅಲ್ಲಿರ್ತೀರಿ. ರಾಮಣ್ಣು ಏನು ನಿರ್ಧಾರ ತಕ್ಕಂತನೋ ನೋಡೋಣ. ಯಾಕಂತಂದರೆ ರಾಮಣ್ಣು ನಮ್ಗೆ ಬೇಕಾಗಿರೋ ಆತ್ಮೀನು. ಅಪ್ಪನ ಮಾತನ್ನ ನಾವು ಬಿಟ್ಕೊಡೋಕ್ಕಾಗಲ್ಲ. ಇವಾಗ ನಿನ್ನೆಯಿಂದ ನಮ್ಮ ಜೊತೆಗೆ ಅವನೇ ಮುಲ್ಕೊಂಡವನು. ಇವಾಗ ನಾನು ಈಚೆಗೆ ಬಂದು ಮಾತಾಡ್ತಾ ಇದ್ದೀನಿ. ನಮ್ಮ ಕಷ್ಟ ಸುಖಕ್ಕೆ ಕಾಯ್ಕೊಂಡವನೆ. ನಾವು ದುಡುಕಿ ಯಾವುದೇ ನಿರ್ಧಾರ ತಗೊಂಡು ಕುಡ್ದು ಎಷ್ಟೊತ್ತು ಪೊಲೀಸರು ಇಟ್ಕೊಳ್ಳೋಣ. ರಾಮಣ್ಣನ ಕರ್ಕೊಂಬರ್ತೀನಿ. ನೋಡಪ್ಪ ನಿನ್ನ ತಮ್ಮನಿಂತ ಕೆಲಸ ಮಾಡೋನೆ. ಇವಾಗ ನಾವು ಏನು ಮಾಡಬೇಕು? ಪೊಲೀಸರು ಕಿಟ್ಕೊಡೋದಾ ಇಲ್ಲ ಏನು ಕೈಯೋ ಕಾಲೋ ತಿರುವುದಾ ಅಂತ ಕೇಳೋಣ. ಅದೆಲ್ಲ ಆಗಲ್ಲ. ನಾನು ಹೋಗಿ ಪೊಲೀಸು ಕಂಪ್ಲೇಂಟ್ ಕೊಡ್ತೀನಿ. ಹೇಳ್ದ ಮಾತು ಕೇಳ್ಬೇಕು ನೀನು. ರಾಮಣ್ಣು ನಮ್ಗೆ ಬೇಕಾಗಿರೋ ಮನುಷ್ಯನು. ಆತ ನಾವು ಬಿಟ್ಕೊಡಕ್ಕಾಗಲ್ಲ. ಕಲ್ತಾನ ಮಾಡ್ಕೊಂಡು ಹೋಗಿದ್ದಿದ್ರೆ ಅದ್ರ ಕಥೆನೇ ಬೇರೆ ಇತ್ತು. ನೀನು ದುಡುಕಿ ಯಾವುದೇ ನಿರ್ಧಾರ ತಗೊಂಬೇಡ. ಒತ್ತುಟ್ಟೊತ್ತಡ ಅವ್ರಿಗೆ ನಾಳೆ ಶಾಸ್ತ್ರಕ್ಕೆ ಏನೇನು ಬೇಕೋ ಅವೆಲ್ಲ ತಂದು ಕೊಟ್ಟಿದ್ದೀರಿ. ನಾನು ರಾಮಣ್ಣು ಗಪ್ ಅಂತ ಬಂದ್ಬಿಡ್ತೀರಿ. ಇಲ್ಲಿ ಹೆಂಗಸರು ದೊಡ್ಡವನು ಅವರೆಲ್ಲ ಅದೇನೋ ಆ ಶಾಸ್ತ್ರಕ್ಕೆ ನೋಡ್ಕೊಂಡ್ರೆ ನಾವು ಬರೋವರೆಗೂ ಅವನ್ನ ಎಲ್ಲೂ ಬಿಡಬೇಡ್ರಿ. ಕಟ್ಟಾಕಿದ್ದೀರಿ. ಬಿಡೋ ಮಾತೇ ಇಲ್ಲ. ಬುದ್ಧವಾದ ಬಿಡಪ್ಪ. ನಮ್ಮ ಚಿಕ್ಕವನಂದ್ರೆ ಸುಮ್ಮನೆನಾ? ಇನ್ನೇನು ಅನ್ಕೊಂಡಿದ್ಯಾ? ಸುಮ್ಮನೆನಾ? ಇವಾಗ ನೀನೇನಕ್ಕ ಇಷ್ಟೊತ್ತಿನಾಗ ಫೋನ್ ಮಾಡಿ ಕೆಲಸ ಎಲ್ಲ ಕೆಡ್ತಿತ್ತು. ಒತ್ತುಟಕ್ಕೆ ಹೋಗಿ ನಾನು ಸಿಂಚುಕ ಕರ್ಕೊಂಬಂದು ಇವನ್ನ ಅರೆಸ್ಟ್ ಮಾಡಿ ಸ್ಟೇಷನಾಗ ಹಾಕ್ಸ್ತಾ ಇದ್ದೀನಿ ತಾನೆ? ಮುದ್ಕೊಂಡು ನೀನು ಬೋರಾದವ್ ನೀನು ನಂದೆಲ್ಲಿಕ್ಲಿ ಅಂತ ಫೋನ್ ಮಾಡ್ತೀಯ ನೀನು? ಅಲ್ಲೆಲ್ಲ ಹೋಗಿ ಒಂದು ಮುಡ್ಕೊಂಡಿರಾ ಬೀಳ್ತಾವೆ ನಿಂಗೆ ಏಟ್ಗಳು. ಯಾರು ಹೇಳಿದ್ದು ನಾನು ಮುದ್ಕುನು ಅಂತ? ಲೇ ಇನ್ನೊಂದು ಮದುವೆ ಮಾಡ್ಕೊಂಬತ್ತೀನಾ? ನಾಳೆ ಇಷ್ಟೊತ್ತು ಪಟ್ಕೆ.
ನ್ಯಾಯವಾಗ ನಿಂತ್ಕೊಳ್ಳೋಕೆ ಶಕ್ತಿ ಇಲ್ಲ ಗಾಳಿ ಬಂದರೆ ಹಾರ್ಕೊಂಡೋತಿಯ ನಿಂಗೆ ಮದುವೆ ಅಂತ ಕೇಳು ಸದ್ಯ ಹುಡುಗರ್ಕ ಹೆಣ್ಣಿಗೆ ಸಿಕ್ಕಿಲ್ಲ ಅಂತ ಅವರು ಬಾಗಿಲು ಬಿಡ್ಕೊಂತ ಇದ್ರೆ ಮುದ್ಕಪ್ಪನ ಮದುವೆ ಅಂತ ಕೇಳು ಈ ಬಾಯಿ ಮುಚ್ಕೊಂಡು ಪೋನಿಕೋ ಹ್ಞೂ ಅದೆಲ್ಲ ಕತೆ ಇರಲಿ ಅವನ್ನ ಭದ್ರವಾಗಿ ನೋಡ್ಕೋ ಬಿಡ್ಬೇಡ ಅವ್ನ ಎಲ್ಲೂನ ಇಲ್ಲ ಬಿಡಲ್ಲ ಬೆಳಗ್ಗೆನ ಬಿರಿನ ಬಾ ಬೆಳಗ್ಗೆ ಒಂಚೂರು ಅರಿತಾನೆ ಅಲ್ಲಿರ್ತೀರಪ್ಪ ನಾನು ರಾಮಣ್ಣ ಹ್ಞೂ ರಾಮಣ್ಣ ಏನು ಹೇಳ್ತಾನೋ ಕೇಳೋಣ ಇನ್ನೇನು ಮಾಡ್ತೀಯ ಬಾ ನಂಗೂ ಬೇಕಾದವನೇ ರಾಮಣ್ಣ ಪಾಪ ಇನ್ನೇನು ಮಾಡೋಕ್ಕಾಗಲ್ಲ ನಿನ್ನ ಮಗ ನೋಡ್ಕೊಂಡು ನಾನು ಸುಮ್ಮನೆ ಇಲ್ಲಪ್ಪ ರಾಮಣ್ಣ ಮಗ ನೋಡ್ಕೊಂಡು ಸುಮ್ಮನೆ ಆದ್ನೆ ಯಾಕ ನಾನೇನು ಮಾಡಿದ್ದೀನಿ ಹೇಳೋ ಬೀಡಿ ಕಟ್ಕ 20 ರೂಪಾಯಿ ಮಾಡಿಬಿಟ್ಟಿದ್ಯಾ ನೀನು ಬೀಡಿ ಕಟ್ಟು ನಮ್ಮ ಅಪ್ಪಂದು ಫ್ಯಾಕ್ಟ್ರಿ ಬೀಡಿ ಸುತ್ತೋದು ಅದಕ್ಕೆ 20 ರೂಪಾಯಿ ಮಾಡ್ತೀನಿ ಮುಚ್ಕೊಂಡು ಫೋನಿಕಲೇ ಇಕ್ಕ ಇನ್ನೇನು ನನ್ನ ಕಾಸು ಕೇಳು 10 ರೂಪಾಯಿ ಕೊಡು 5 ರೂಪಾಯಿ ಕೊಡು ಅಂತ ಅವಾಗ ಹೇಳ್ತೀನಿ ನನ್ನ ಮಗನ್ಕ ಬಿಡು ನೀನು ಒಳ್ಳೆವನ್ ಬಿಡಪ್ಪ ಒಳ್ಳೆವನ್ ನಮ್ಮ ಅಪ್ಪನು ಬೆಳಗ್ಗೆಗ ಬಿರಿನ ಬಂದ್ಬಿಡು ಆಯ್ತಾ ಏನಮ್ಮ ನೋಡ್ದ ಸರಮ್ಮ ನಾನು ಬೆಳಗ್ಗೆನ ಬರ್ತೀನಮ್ಮ ಅಲ್ಲಿವರೆಗೂ ಬಿಡ್ಬೇಡ್ರಿ ಅವನ್ನ ಕಾರ್ತ್ ಬಿಡಿನೇ ಬೇಡಮ್ಮ ಬೇಡ ರಾಮಣ್ಣ ನಾನು ಬರ್ತೀರಿ ಮಾತಾಡೋಣ ಶಿಕೋನೆ ಹುಷಾರ ನೋಡ್ಕತ್ತಿ ಬಿಡ ಸರಪ್ಪ